ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನೀವೆಲ್ಲರೂ ನೋಡಿದ್ರಿ ನುಗ್ಗೆ ಸೊಪ್ಪು ತೊಗೊಳ್ತಾ ಇದ್ದೆ ಅಂತ ಹೇಳಿ. ಅದನ್ನು ತಂದು ನೈಟ್ ಸ್ವಲ್ಪ ಬಿಡಿಸಿಟ್ಕೊಂಡೆ. ನಿಮಗೆಲ್ರಿಗೂ ಬೆನಿಫಿಟ್ಸ್ ಏನೇನು ನುಗ್ಗೆ ಸೊಪ್ಪಿಂದು ಅಂತ ಹೇಳ್ತಾ ಹೋಗ್ತೀನಿ. ಯಾರಾದರೂ ಮೊದಲ ಸತಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ, 3 ಕಟ್ ಸೊಪ್ಪು ತಂದಿದ್ದೆ, ವೇಸ್ಟ್ ಮಾಡಬಾರ್ದು ಅಂತ ಕ್ಲೀನ್ ಮಾಡ್ತಾ ಇದ್ದೆ. ಪಾಪು ಕೂಡ ಹೆಲ್ಪ್ ಮಾಡ್ತಾ ಇದ್ದ. ಕರಿತಿದ್ದೆ ಕರಿ. ರಘುಷ ಅಂತಾರ ಇರೋದ್ರು. ಇವತ್ತು ಸೋಮವಾರ, ವಾರ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತು ವೆಜ್ಜು ಅಂತ. ನೆನ್ನೆ ನೋಡಿದ್ವಿ ಸೊಪ್ಪು ತಂದಿದ್ವಿ. ಕಳಿಸ್ಕೆ ಇದು ಹೌದು, ನನ್ನ ಹತ್ರ ಪುಟಾಣಿ ಕಳಿಸ್ಕೆ. ಏನು ಕಳಿಸ್ಕೆ ತುಂಬ ತುಂಬಿಟ್ಟಿದ್ದೀನಿ ಅಂದ್ಕೊಬೇಡಿ. ನೀರು ಹಾಕಿದ್ರೆ ಸೊಪ್ಪೆಲ್ಲ ಮೇಲೆ ತೇಲ್ ಬರುತ್ತೆ. ಹಾಗಾಗಿ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ವೆರೈಟಿ ಅಡುಗೆ ಮಾಡ್ತಾಯಿದ್ದೆ. ಕಡಲೆಕಾಯಿ ಹೊಸಲೆ ಜೊತೆಗೆ ನುಗ್ಗೆ ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತಾಯಿದ್ದೆ. ಮಗು ಅವಾಗ ತಾನೇ ಎದ್ದು ಬಂದಿದ್ದ. ನಾನಿವಾಗ ಸ್ವಲ್ಪ ಬೆಳಗಿನ ಜಾವ 5 ಗಂಟೆಗೆ ಹೇಳೋದ್ರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೀನಿ. ಪಾಪಕ್ಕೆ ಟೈಮ್ ಕೊಡಬೇಕು ಅಂತ ಅವನು ಇಟ್ಕೊಂಡಿದ್ದ. ನೈಟೆಲ್ಲ 12:30 1 ಗಂಟೆ ತನಕ ಮಾಮಂದಿ ಇದ್ರಲ್ಲ, ಎಲ್ಲೋದ್ರು ಇವಾಗ ಅತ್ತೆ ಮಾವ ಮಕ್ಕಳು ಎಲ್ಲರು ಅಂತ ಟೆನ್ಷನಾಗಿ ಬೆಳಗ್ಗೆ ಎಲ್ಲೋದ್ರು ಗುಮ್ಮ ಕಚ್ಚಿದೆ ಅಂತ ಹೇಳ್ತಾ ಇದ್ದ. ಅವನ ಜೊತೆ ಮಾತಾಡಿ ಒಂದು ಸ್ವಲ್ಪ ಸಮಾಧಾನ ಮಾಡಿ ಅವನಿಗೆ ಮುಖ ತುಳಿಸಿ ಬ್ರಷ್ ಮಾಡಿಸಿ ಹಾಲು ಕುಡಿಸಿ ಬಂದೆ. ಅವನಿಗೆ ಸ್ವಲ್ಪ ಬಿಟ್ಟು ತಿಂಡಿ ತಿನ್ನಿಸ್ತೀನಿ ನಾನು. ಹಾಗಾಗಿ ಮಧ್ಯಾಹ್ನಕ್ಕೆಲ್ಲ ಪ್ರಿಪೇರ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ. ಒಂದು ಕಡೆ ಕಾಳು ಬೆಂದು ರೆಡಿಯಾಗಿದೆ, ಊರಣೆ ಹಾಕೋತಾ ಇದ್ದೆ. ನಾನು ಬೇರೆ ಯೂಟ್ಯೂಬಲ್ಲಿ ನೋಡಿದೆ, ಸ್ವಲ್ಪ ಉತ್ತರ ಕನ್ನಡ ಟೈಪಾಗಿ ಸ್ವಲ್ಪ ಇವತ್ತು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ನಾನು ಯಾವತ್ತು ನಮ್ಮ ಕಡೆ ಸಿಂಪಲಾಗಿ ಒಗ್ಗರಣೆ ಹಾಕ್ಬಿಟ್ಟು ಇಲ್ಲ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಏನು ಒಗ್ಗರಣೆ ಕೊಟ್ಟು ಈರುಳ್ಳಿ ಬೇಯಿಸಿ ಸೊಪ್ಪಿನ ಪಲ್ಯ ಮಾಡ್ತಾರೋ ಅದೇ ಥರ ಮಾಡ್ತಿದ್ದೆ. ನನಗೆ ಅದೇ ಇಷ್ಟ. ಸ್ವಲ್ಪ ಕಾಯಿ ತುರಿ ಹಾಕಿದ್ರು ಚೆನ್ನಾಗಿರುತ್ತೆ. ಹೆವಿ ಹೀಟ್ ಇರೋದ್ರಿಂದ ನಮ್ಮ ಮನೆಯವ್ರಿಗೆ ಆಗೋಲ್ಲ, ಅವ್ರು ಬೈತಿರ್ತಾರೆ. ನಾನು ಈ ಸರ್ತಿ ಹೇಳಿದೆ ನಂಬಟ್ಟು ಮಾಡಲ್ಲ, ಇದು ಲಾಸ್ಟ್ ಅಂದರೆ ಮಾಡ್ತೀನಿ, ನನಗೆ ಮಾತ್ರ ಮಾಡ್ಕೊತೀನಿ, ನಿಮಗೆ ಮಾಡಿಕೊಡಲ್ಲ ಅಂತ. ಚೆನ್ನಾಗಿ ಬೇಯಿಸ್ಬೇಕು, ಸ್ವಲ್ಪ ಬ್ರೌನಿಷ್ ಬರುವಷ್ಟು ಬೇಯಿಸಾದ್ಮೇಲೆ ಈ ಸೊಪ್ಪನ್ನು ಅದಕ್ಕೆ ಹಾಕಬೇಕು. ಸೊಪ್ಪು ನೋಡಿ ಈ ಥರ ಇದೆ. ಚೆನ್ನಾಗಿ ತೊಳೆದು ಅದನ್ನು 2-3 ಸತಿ ತೊಳಿಬೇಕು. ಅಂಟ್ಕೊಳ್ಳೋದು ಕೈಗೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರೋ ಊಟ ಬೇಕು ಅಂದಾಗ ಅದನ್ನೆಲ್ಲ ಮಾಡಬೇಕಲ್ವ. ನೋಡಿ ಒಂದು ಕಡೆ ಸೊಪ್ಪನ್ನ ಬೇಯಿಸ್ತಾ ಇದ್ದೀನಿ. ಸೊ ಹಾಕಿದೆ. ನೋಡಿದ್ರೆ ಮೇಲೆ ಇಷ್ಟ ಇದೆ, 2-3 ಹಿಡಿಯಿರೋದು. ಬೆಂದ್ಮೇಲೆ ಅದೆಷ್ಟೂ ಆಗೋಲ್ಲ. ಬಟ್ ಒಬ್ಬರೇ ತಿನ್ನುವಾಗ ಬೋರ್ ಹೊಡೆಯುತ್ತೆ. ಏನು ಮಾಡೋದು, ನನಗೆ ಸ್ವಲ್ಪ ಐರನ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಐರನ್ ಪ್ರಾಬ್ಲಮ್ ಇದೆ ನನಗೆ ಶೋಲ್ಡರ್ ಪೇಯ್ನ್ ಬರ್ತಾ ಇರುತ್ತೆ, ರೈಟ್ ಹ್ಯಾಂಡ್ ಪೇಯ್ನ್ ಬರ್ತಾ ಇರುತ್ತೆ. ಸ್ವಲ್ಪ ಥಂಡಿ ಆದರೂ ತಡ್ಕೊಳಕ್ಕಾಗಲ್ಲ, ಜಾಸ್ತಿ ಕೆಲಸ ಮಾಡಿದ್ರೂ ಆಗೋಲ್ಲ. ಈ ವಾರದ ದಿವಸ ಅಂತೂ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಅಂತ ಹೆವಿ ಕೆಲಸ ಇರುತ್ತಲ್ಲ, ಸ್ವಲ್ಪ ಬೇಗ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಐರನ್ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ದಪ್ಪ ಕೂಡ ಆಗಿದ್ದೀನಿ. ನಾನು ಹತ್ತತ್ರ 1.5-2 ವರ್ಷದಿಂದ ಬಿಟ್ಟು ತೊಗೋತಾನೇ ಇದ್ದೀನಿ. ಬಟ್ ಏನೂ ಕಡಿಮೆ ಆಗ್ತಿಲ್ಲ. 3 ಡೋಸ್ 4 ಡೇಸ್ ಡೋಸಸ್ ಥರ ತೊಗೊಳ್ಳಿ, ಒಂದು 3-4 ತಿಂಗಳು ಕೋರ್ಸಸ್ ತೊಗೊಳ್ಳಿ, ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸು. ಅಷ್ಟು ದಪ್ಪದ ಮಾತ್ರ ತಿಂತೀನಿ ನಾನು, ಆದರೂ ಅದರಲ್ಲಿ ಏನೂ ಸಿಗಲ್ಲಪ್ಪ. ಹಾಗಾಗಿ ಈ ಥರ ಎನರ್ಜಿ ಕಾಪುಟ ಅಡುಗೆಗಳು ಮಾಡ್ಕೊಂಡು ತಿಂತಿರ್ತೀನಿ. ಹೆಚ್ಚಿನ ಪಕ್ಷ ನಾನೇ ತಿನ್ನೋದು, ಆದರೂ ಏನೂ ವ್ಯತ್ಯಾಸ ಆಗ್ತಿಲ್ಲ. ಬಟ್ ಪೇಯ್ನ್ ಹಾಗೇ ಇದೆ. ಯಾರಿಗಾದರೂ ಏನಾದರೂ ಗೊತ್ತಿದ್ದರೆ, ಒಳಗಡೆ ಮೂಳೆ ನೋವು, ನನಗೆ ನರ ನೋವು ಬರಲ್ಲ, ಮೂಳೆ ನೋವು, ಯಾರಿಗಾದ್ರು ಗೊತ್ತಿದ್ದರೆ ಸಜೆಸ್ಟ್ ಮಾಡಿ. ಒಳ್ಳೆ ಡಾಕ್ಟರ್ ಅಥವಾ ಒಳ್ಳೆಯ ಯಾವುದಾದ್ರೂ ರೆಸಿಪಿ ನೋವು ಕಡಿಮೆ ಆಗೋಕ್ಕೆ. ನೋಡಿ ಸೊಪ್ಪು ಬೆಂದು ಕಡಿಮೆ ಆಗಿದೆ. ಇದಕ್ಕೆ ಸ್ವಲ್ಪ ಅವ್ರು ಯಾವ ಥರ ಮಾಡಿದ್ರು ಅದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಈ ಕಡೆ ಮ್ಯಾಗಿ ಬೇರೆ ಬೇಕು ಅಂತ ಹಠ ಮಾಡ್ತಾ ಇದ್ದಾನು. ಚಿತ್ರಾನ್ನ ಮಾಡಿದ್ದೆ. ಯೂಶ್ವಲಿ ಸೋಮವಾರ ಅಂದರೆ ಚಿತ್ರಾನ್ನ ಬೇಕು ನಮ್ಮ ಮನೆಯಲ್ಲಿ. ಮ್ಯಾಗಿ ಬೇರೆ ಬೇಕು ಅಂತಿದ್ದ. ಮ್ಯಾಗಿ ಬೇರೆ ಒಂದು ಕಡೆ ಮಾಡ್ತಾಯಿದ್ದೆ. ಈ ಚಿಕ್ಕ ಮಕ್ಕಳಿದ್ರೆ ಆಗಲ್ಲ, ತುಂಬ ಕಾಟ ಕೊಡ್ತಾರೆ. ಸೊ ಇದಕ್ಕೇ ಒಗ್ಗರಣೆ ಹಾಕ್ಕೋತಾ ಇದ್ದೆ ಲೈಟಾಗಿ. ಈ ಸಾಸಿವೆ ಜೀರಿಗೆ ಹೆಚ್ಚು ಎಣ್ಣೆ ಬೇಯಿಸಬಾರ್ದು ಅಂತಾರೆ. ಹಾಗಾಗಿ ಸಮ್ಟೈಮ್ಸ್ ಸಾಂಬಾರಿಗೆ ಒಗ್ಗರಣೆ ಹಾಕುವಾಗ ಮಾತ್ರ ಚಿಟಪಟ ಅನ್ನಿಸ್ತೀನಿ, ಬಿಟ್ಟರೆ ಪಾತ್ರೆಗೆಲ್ಲ ಹಾಕುವಾಗ ಹಾಗೆ ಮಾಡ್ತೀನಿ. ತುಪ್ಪದಲ್ಲಿ ಮಾಡಿದ್ರೂ ಚೆನ್ನಾಗಾಗುತ್ತೆ. ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ತುಪ್ಪ, ಅವರು ಅಷ್ಟು ಕಷ್ಟ ತಿನ್ನಲ್ಲ. ಹಾಗಾಗಿ ಒಗ್ಗರಣೆಲ್ಲ ಅದಕ್ಕೆ ಹಾಕಿ ಸೊಪ್ಪನ್ನ ನೀಟಾಗಿ ಬೇಯಿಸ್ಕೊಂಡೆ. ಇದಕ್ಕೇ ನಾನು ಕಾಯಿ ತುರಿ, ಆಮೇಲೆ ಕಡಲೆ ಬೀಜ,
ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಬನ್ನಿ ಪಟಾಪಟ ಅಡುಗೆ ಮುಗಿಸೋಣ. ಯಾವ್ಯಾವ ಅಡುಗೆ ಎಷ್ಟೆಷ್ಟು ಬೇಗ ಮಾಡ್ತೀನಿ ನೋಡಿರಂತೆ, ಆಯಿತಾ. ಫಸ್ಟ್ ಒಂದು ಸರ್ತಿ ಮ್ಯಾಗಿ ಮಾಡಿಬಿಟ್ಟು ಕೊಟ್ಬಿಡೋಣ ಅವನಿಗೆ. ಏನಂತೀರ, ಕಿರಿಕಿರಿ ಮಾಡ್ತಿರ್ತಾನಿಲ್ಲ ಅಂದರೆ. ಹೌದಲ್ಲ, ನಮ್ಮ ಮನೇಲಿ ಯಾವತ್ತೂ ಅಷ್ಟೇ ನಮ್ಮ ಡ್ಯಾಡಿ ಹೇಳೋರು, ಪುಟ್ಟ ಮಕ್ಕಳಿಗೆ ಫಸ್ಟು ಸಾಕು ಪ್ರಾಣಿ ಅಥವಾ ಹಸು, ನಾಯಿ, ಕೋಳಿ ಜಾವಕ್ಕೆ ಫಸ್ಟು, ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಊಟ, ಆಮೇಲೆ ತೀರಾ ವಯಸ್ಸಾದವ್ರಿಗೆ ಊಟ, ಆಮೇಲೆ ನಮ್ಮಂಥ ನಡು ವಯಸ್ಸಿನವರು ತಡ್ಕೊಳ್ಳೋ ಶಕ್ತಿ ಇರೋರಿಗೆ ತದನಂತರದ ಊಟ ಅಂತ ಹೇಳೋರು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಊಟ ಅಂತ. ಅಲ್ದಿರ ನನ್ನ ಪ್ರಕಾರ ಹಸಿದವ್ರಿಗೆ ಊಟ, ಹೊಟ್ಟೆ ತುಂಬಿಸೋರಿಗೆ ಊಟ ಅಲ್ಲ, ಹಸಿದವ್ರಿಗೆ ಊಟ. ಅದೇ ತಿನ್ನಬೇಕು ಇದೇ ತಿನ್ನಬೇಕು ಏನಿಲ್ಲ. ನನ್ನ ಪ್ರಕಾರ ಅವ್ರು ಏನಾದರೂ ತಿನ್ನಲಿ, ಒಟ್ರಾಸಿ ತಿನ್ನಲಿ, ಆ ಟೈಮಿಗೆ ತಿನ್ನಲಿ. ಆಮೇಲೆ ನೀನು ಅದೇ ತಿನ್ನು ಇದೇ ತಿನ್ನು ಅಂತ ಮಕ್ಕಳನ್ನೇ ನಾವು ದಾವೆ ಹೇರೋದಾಗಲಿ ಅಥವಾ ನಾವು ಹೊಡೆಯೋದು ಬೈಯೋದು ಅದೆಲ್ಲ ಮಾಡೋದು ನನಗಿಷ್ಟ ಆಗಲ್ಲ. ಸೊ ನಾನು ಅವ್ರಿಗೆ ಏನು ಇಷ್ಟನೋ ಅದು ಮಾಡಿಕೊಡ್ತೀನಿ. ಫಸ್ಟ್ ಅವ್ರ ಇಷ್ಟಕ್ಕೆ ಪ್ರಿಫರೆನ್ಸ್ ನನ್ನ ಪ್ರಕಾರ. ಫೈನಲಿ ಸೊಪ್ಪೆಲ್ಲ ಬೆಂದು ರೆಡಿ ಆಗಿದೆ. ಅದನ್ನು ಬೆಂದ ಮೇಲೆ ಮಾಡ್ಕೋಬೇಕು. ಆ್ಯಕ್ಚುಲಿ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯೋಕ್ಕೆ. ಹಾಗಾಗಿ ನೀರು ಹಾಕ್ತಿರ ಬೇಯಿಸ್ಕೋಬೇಕು. ಕಡಲೆಬೀಜ, ಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡೆ. ಈ ಏನು ಬೇಯಿಸಿಟ್ಕೊಂಡಿದ್ದೆ ಸೊಪ್ಪಿಗೆ ಸ್ವಲ್ಪ ಹೆಸರು ಬೇಳೆನ ಬೇಯಿಸಾಕೊಂಡೆ. ಅದು ತಂಪು ಕೊಡುತ್ತೆ ಅಂತ. ನುಗ್ಗೆ ಸೊಪ್ಪು ತುಂಬ ಹೀಟಾಗಿರೋದ್ರಿಂದ ಇದು ಇದಕ್ಕೂ ಸ್ವಲ್ಪ ಕಾಂಬಿನೇಷನ್ ಸರಿ ಹೋಗ್ಬೋದು ಅಂತ ಅನ್ನೋ ಅಂದಾಜಲ್ಲಿ. ನಮ್ಮ ಮನೆಯವ್ರ ಊರಲ್ಲೆಲ್ಲ ಇದೇ ಬೇಳೆ ಜಾಸ್ತಿ ಯೂಸ್ ಮಾಡೋದು. ನಾವು ತೊಗರಿ ಬೇಳೆ ಯೂಸ್ ಮಾಡ್ತೀವಿ ನಮ್ಮೂರಲ್ಲಿ, ಮಡಿಕೇರಿ ಸೈಡಲ್ಲೆಲ್ಲ. ಬಟ್ ಇವರು ಈ ಬೇಳೆನೇ ಜಾಸ್ತಿ ತಿನ್ನೋದು. ಫಸ್ಟ್ ಬೇಯಿಸ್ಕೊಂಡು ಟೊಮ್ಯಾಟೊ ಮತ್ತು ಈ ಬೇಳೆನ ಯಾವಾಗಲೂ ಬೇಯಿಸ್ಕೊಂಡೇ ಬೇರೆ ಸಾಂಬಾರುಗಳನ್ನೆಲ್ಲ ಮಾಡ್ತಾರವರು. ನಮಗೆ ಸ್ವಲ್ಪ ಕಷ್ಟ. ಬಟ್ ನಮ್ಮ ಥರನೇ ಟೇಸ್ಟ್, ಮಲೆನಾಡು ಥರನೇ ಟೇಸ್ಟ್. ಬಟ್ ನಮಗೆ ಸ್ವಲ್ಪ ಮಾಂಸ ಥರದ್ದು ಸಿಗ್ತಾ ಇರಬೇಕು ಕೈಗೆ. ಟೊಮೆಟೊ ಎಲ್ಲ ಅವ್ರಿಗೆ ಹಂಗಲ್ಲ, ಅವ್ರು ರುಬ್ಬಿಬಿಟ್ಟು ಮಾಡ್ತಾರೆ. ಅವ್ರವ್ರಿಗೆ ಟೇಸ್ಟಿಗೆ ತಕ್ಕಂತೆ ಅಲ್ವಾ. ಫೈನಲಿ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಇವತ್ತೇನೋ ಪಲ್ಯ ಮಾಡ್ತಾಯಿದ್ದೀನಿ. ಎಷ್ಟು ಮಟ್ಟಿಗೆ ತಿಂತಾರೋ ಇಲ್ವೋ, ಹುರ್ಕೋತಾರೋ, ಕಿರಿಕಿರಿ ಮಾಡ್ತಾರೋ ಗೊತ್ತಿಲ್ಲ. ಸಮ್ಟೈಮ್ಸ್ ನಾವು ಜಾಸ್ತಿ ಈ ಪಲ್ಯದಲ್ಲೇ ತಿಂದುಬಿಡ್ತೀವಿ. ಇನ್ನು ಸಾಂಬಾರು ಬೇಕು ಅಂತ ಏನಿಲ್ಲ, ಆ ಥರ ಏನು ಗಲಾಟೆ ಮಾಡಲ್ಲ ಅವರು. ಬರೀ ಪಲ್ಯಗಳೇ ಆದರೆ ಸ್ವಲ್ಪ ಬೇಜಾರು ಮಾಡ್ಕೋತಾರೆ, ಹೇಳಿಬಿಡ್ತಾರೆ, ಏನು ಬರೀ ಪಲ್ಯನೇ ಮಾಡ್ತಿರ್ತೀಯ, ಸಾಂಬಾರು ಏನು ಮಾಡಲ್ವಾ ಅಂತ. ಯಾಕಂದರೆ ಇರೋದು 2-3 ಜನ ಆಗಿರೋದ್ರಿಂದ ಅಷ್ಟು ಖಾಲಿಯಾಗೋದು ಅಷ್ಟರಲ್ಲೇ ಇರುತ್ತೆ. ಆಮೇಲೆ ತಿಂದರೆ ನಾನು ಒಬ್ಬಳೇ ತಿನ್ನಬೇಕು. ಇವಾಗ ನಾನು ಬೇರೆ ದಪ್ಪ ಆಗಿರೋದ್ರಿಂದ ತಿಂದು ದಪ್ಪ ಆಗಿರ್ತೀಯ ಅಂತ ಕೆಲವೊಬ್ಬರು ಮೆಂಟಾಲಿಟಿ. ಹಾಗಲ್ಲ. ಹೆಣ್ಮಕ್ಳಿಗೆ ಮದುವೆ ಆಗಿ ಮಕ್ಕಳಾದಮೇಲೆ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಬರುತ್ತೆ. ಕೆಲವೊಂದು ಟೈಮಲ್ಲಿ ರೆಸ್ಟ್ಲೆಸ್ ಆಗಿರ್ತಾರೆ. ರೆಸ್ಟ್ ಮಾಡದೇ ಇರೋದ್ರಿಂದನೂ ಪ್ರಾಬ್ಲಮ್ಸ್ ಆಗ್ಬೋದು. ಜನ ಏನೇನೋ ಅನ್ಕೋತಾರೆ. ಫೈನ್, ಅದೆಲ್ಲನೂ ಪಕ್ಕಕ್ಕಿಟ್ಟು ಮಾತಾಡೋದಾದರೆ, ಮಗು ಹೆತ್ತು ಹಾಲು ಕೊಡುವಾಗ ಇದೆಲ್ಲ ಸಮಸ್ಯೆಗಳಾಗುತ್ತೆ. ತದನಂತರದಲ್ಲಿ ಎಲ್ಲ ಸರಿ ಹೋಗುತ್ತೆ. ನೋಡೋಣ. ಐ ಹೋಪ್. ಈ ಕಡೆ ಕಡಲೆಕಾಯಿ ಹುಸ್ಲೆ ಮಾಡ್ಕೋತಾ ಇದೆ, ನನ್ನ ಫೇವ್ರೆಟ್. ಯಾಕಂದರೆ ನಾವು ದೇವ್ರಿಗೆ ನೈವೇದ್ಯ ಇಡೋದ್ರಿಂದ ಹುಸ್ಲೆ ಮಾಡ್ತೀವಿ ಯೂಶ್ವಲಿ. ಯಾರ್ಯಾರಿಗಿಷ್ಟ ಕಾಮೆಂಟ್ ಮಾಡಿ ಹೇಳಿ. ಇದನ್ನು ಸ್ವಲ್ಪ ಹುರ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಆಮೇಲೆ ಫೈನ್ ಅಂದರೆ ತರಿಯಾಗಿ ರುಬ್ಕೊಂಡು ಬಂದು ಮಾಡಿದ್ರೆ ಆಯಿತು. ಇವ್ರು ಏನು ಮಾಡ್ತಿದ್ದಾರೆ ಸಾವ್ಕಾರು, ಬನ್ನಿ ನೋಡೋಣ. ಚೆನ್ನಾಗುಂಟಾ? ಹಾಕ್ತೀನಿ. ಮ್ಯಾಗಿ ಹೆಂಗಿದೆ? ನಮ್ ಮ್ಯಾಗಿ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಮತ್ತೆ ಐ ಲವ್ ಹೇಳು ಮಮ್ಮಿಗೆ. ಕ್ಯೂಟು. ಥ್ಯಾಂಕ್ ಯು ಮಗನು. ಪುಚ್ಚ ಕೊಡು. ಥ್ಯಾಂಕ್ ಯು. ನೀವೇನೇನೇನು ಸ್ಪೈಸಸ್ನ ಹಾಕ್ಕೊಳಕ್ಕೆ ಇಷ್ಟಪಡ್ತೀರ ಅದೆಲ್ಲನೂ ಹಾಕ್ಕೊಂಡು ರುಬ್ಕೋಬಹುದು ತರಿಯಾಗಿ. ನಾನು ಒಂದು ಸ್ಪೆಷಲ್ ಡಿಶ್ನ ಅಂದರೆ ಯೂಟ್ಯೂಬಲ್ಲೇ ನೋಡಿ ಮಾಡ್ತಿರೋದ್ರಿಂದ ಅವ್ರು ಯಾವ ರೀತಿ ಮೆಥಡ್ ಟ್ರೈ ಮಾಡಿದ್ರು ಅದೇ ಥರ ಮಾಡ್ತಾಯಿದ್ದೀನಿ ನಾನು. ಏನೂ ವ್ಯತ್ಯಾಸ ಮಾಡ್ತಾಯಿಲ್ಲ. ನನಗೆ ಡಿಫ್ರೆಂಟ್ ಅನ್ನಿಸ್ತಿದೆ ಮಾಡ್ತಿರೋದು. ನೋಡೋಣ, ಚೆನ್ನಾಗಿ ಬರುತ್ತೆ. ಬಂದಮೇಲೆ ಟೇಸ್ಟು ನೋಡೋದು ನಾನೇ ಅಲ್ವಾ. ನನಗೆ ಖುಷಿ, ನೋಡೋಣ ಹೆಂಗಾಗುತ್ತೆ ಅಂತ. ಟ್ರೈ ಮಾಡೋದ್ರಲ್ಲೇನು ಅಲ್ವಾ. ಯಾವ ಪ್ರದೇಶ ಆದ್ರೇನು ಟೇಸ್ಟ್ ಹೆಂಗಿದೆ ಅಂತ ನೋಡಿ ತಿಂದು ಒಂದು ಜೀವನ, ಒಂದು ಲೈಫ್ ಎಂಜಾಯ್ ಮಾಡಬೇಕು. ಎಲ್ಲ ಥರನೂ ಟ್ರೈ ಮಾಡ್ತಾ ಇರಬೇಕು. ಒಂದು 3 ದಿವಸ ವೆಜ್ಜು, ಒಂದು 3 ದಿವಸ ನಾನ್ ವೆಜ್ಜು ನಮ್ಮ ಮನೇಲಿ. ಹಾಗಾಗಿ ಮಾಡಲೇಬೇಕಾಗತ್ತೆ. ತಲೆ ಕೆಟ್ಟು ಹೋಗ್ತಾ ಇರುತ್ತೆ, ಏನಪ್ಪ ಮಾಡೋದು ಇವತ್ತೇನು ಮಾಡಿ ಟಿಫನ್ಗೆ, ಏನಪ್ಪ ಅಡುಗೆ ಮಾಡೋದು ಇವತ್ತು ಅಂತ. ವೆಜ್ ಆದರೆ ಇನ್ನೂ ಸಮಸ್ಯೆ, ಏನು ಮಾಡೋದು, ಅದು ತಿಂದರೆ ಹಿಟ್ಟು ಇದು ತಿಂದರೆ ಹಿಟ್ಟು ಅಂತಾರೆ ಅಂತ. ನಾನ್ ವೆಜ್ ಆದರೆ ಪ್ರಾಬ್ಲಮ್ ಇಲ್ಲ. ಮಟನು, ಚಿಕನು, ಮೀನು, ಫ್ರಾನ್ಸು ಅಂತ ಏನಾದರೂ ಒಂದು ಮಾಡ್ಬೋದು. ಏನೂ ಸಿಕ್ಕಿಲ್ಲ ಅಂದರೆ ಒಣಗ ಮೀನಾದರೂ ಮಾಡ್ಕೊಂಡು ತಿನ್ಬೋದು.
ವೆಜ್ ಮಾಡಿದ್ರೆ ಆ ಸೊಪ್ಪು ಬೇಡ, ಈ ತರಕಾರಿ ಬೇಡ ಅಂತ ಕಿರಿಕಿರಿನೇ ಆಗ್ತಿತ್ತು. ನಂಗೆ ಸ್ವಲ್ಪ ಖಾರ ಲೆಸ್ ಅನ್ನಿಸ್ತಿತ್ತು, ಹಾಗಾಗಿ ಸ್ವಲ್ಪ ಮಸಾಲೆ ಬೇಕು ಅನ್ನಿಸ್ತು. ಹಾಗಾಗಿ ನಾನು ರೆಡಿ ಇದ್ದಂತಹ ಧನಿಯಾ ಪುಡಿ, ಖಾರ ಪುಡಿನೇ ಸ್ವಲ್ಪ ಹಾಕಿದ್ದೀನಿ. ಧನಿಯಾ ಪುಡಿ ಅಂದರೆ ಸಾಂಬಾರು ಪೌಡರ್, ಸಂಬಾರದ ಪೌಡ್ರು, ಸಂಬಾರದ ಕಾಳು ಬರುತ್ತಲ್ಲ ಅದ್ರ ಪೌಡರು, ಓಕೆನಾ. ನಮ್ಮ ಕಡೆ ನಾವು ಸಾಂಬಾರು ಪೌಡರ್ ಅಂತ ಸಪ್ರೇಟ್ ಹೇಳಲ್ಲ, ಸಾಂಬಾರು ಪುಡಿ ಅಂತಲೇ ಕರೀತೀವಿ, ಖಾರ ಪುಡಿ ಸಾಂಬಾರು ಪುಡಿ ಅಂತ ಕರಿತೀವಿ. ಬೆಂಗಳೂರಲ್ಲಿ ಸ್ವಲ್ಪ ಡಿಫ್ರೆಂಟ್, ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಅಂತಾರೆ, ನಾವು ಹಾಗಂತೀವಿ ಅಷ್ಟೇ. ಇನ್ನು ಗಾರ್ನಿಷಿಂಗ್ ಅಂತ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫೈನಲಿ ಆಯಿತು, ನಮ್ಮ ನುಗ್ಗೆ ಸೊಪ್ಪಿನ ಖಾದ್ಯ ರೆಡಿ ಆಯಿತು. ಇವತ್ತು ಗ್ರಾಮ್ ಚಪಾತಿ ಅಥವಾ ರೈಸು ಯಾವುದಕ್ಕಾದರೂ ಓಕೆ. ನೈಟ್ಗೆ ಚಪಾತಿ ಮಾಡೋ ಪ್ಲ್ಯಾನ್ ಇದೆ, ಮಧ್ಯಾಹ್ನಕ್ಕೆ ರೈಸೇನೆ, ನೋಡೋಣ ತಿನ್ನೋಣ, ಏನಂತೀ. ನೀವು ಟ್ರೈ ಮಾಡಿ ಒಂದು ಸತಿ, ಒಳ್ಳೆಯದು. ಯಾರಿಗೆ ಕಬ್ಬಿಣಾಂಶದ ಪ್ರಾಬ್ಲಮ್ ಇದೆ ಬಾಡಿಯಲ್ಲಿ, ವಿಟಮಿನ್ ಕಬ್ಬಿಣ ಏನು ಕಡಿಮೆ ಇದೆ ಅವರು ತಿನ್ನಿ, ಓಕೆ. ಸ್ವಲ್ಪ ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಕಡಲೆಕಾಯಿ ಹುಸ್ಲಿಗೆ ಹಾಕೋತಾ ಇದ್ದೀನಿ. ಕಡಲೆಕಾಯಿ ಹುಸ್ಲಿ ಕೂಡ ಸ್ವಲ್ಪ ಖಾರವಾಗಿರಬೇಕು, ನನಗೆ ಇಷ್ಟ. ಸ್ವಲ್ಪ ಜೀರಿಗೆ, ಖಾರ ಸ್ವಲ್ಪ ಮುಂದೆ ಇರಬೇಕು. ಹಸಿಮೆಣಸಿನ್ಕಾಯಿದು ನನ್ನ ಹತ್ರ ತುರಿಯೋ ಮಣೆ ಇಲ್ಲ, ಕೇಳಿದ್ದೀನಿ. ನನ್ನ ಅತ್ತೆ ಮಾವಂಗೂ ಹೇಳಿದ್ದೀನಿ, ನನ್ನ ಫ್ರೆಂಡ್ ಸಲ್ಮಂಗೂ ಹೇಳಿದ್ದೀನಿ, ನಮ್ಮ ಮನೆಯವ್ರು ಸೋದರ ಮಾವ ಅತ್ತೆದಿರಿಗೂ ಹೇಳಿದ್ದೀನಿ. ಯಾರೂ ಇದುವರೆಗೂ ಮಾಡಿಸ್ಕೊಟ್ಟಿಲ್ಲ. ಯಾರು ಮಾಡಿಸ್ಕೊಡ್ತಾರೋ ನೋಡೋಣ. ನಾನೇ ಬೆಂಗಳೂರಲ್ಲಿ ಇಲ್ಲೇ ತೊಗೋತೀನಿ ಅಂತ ಒಂದು 2-3 ಸತಿ ನಮ್ಮ ಮನೆಯವ್ರಿಗೆ ಹೇಳಿ ತರಕ್ಕೆ ಹೇಳಿದ್ದೆ. ನನಗೆ ಇಷ್ಟ. ಅದರೊಳಗಡೆ ಚೆನ್ನಾಗಿ ಪ್ಲೇಟೆಲ್ಲ ಇದ್ದು ಅದರಲ್ಲೇ ನಾವು ತುಂಬ ನಮ್ಮ ಮನೆಯಲ್ಲೆಲ್ಲ ಹಿಂದಿನ ಕಾಲದಿದೆ, ತುರಿದ್ರೆ ಅಲ್ಲೇ ಬಂದು ಬೀಳುತ್ತೆ ಮರದೊಳಗಡೆ, ಅದನ್ನು ಎತ್ಕೊಳ್ಳೋದು. ಇಲ್ಲಿ ತುರಿಯೋ ಮಣೆ ಇದ್ದರೆ ಕೆಳಗಡೆ ಒಂದು ಪ್ಲೇಟ್ ಇಡಬೇಕು, ಆ ಥರ ಇರುತ್ತೆ. ಬಟ್ ನಂಗೆ ಸ್ವಲ್ಪ ಹಳೆಯ ವಸ್ತುಗಳಿಷ್ಟ, ಹಾಗಾಗಿ ಆ ಥರದ್ದೇ ಬೇಕು ಅಂತ ಹೇಳ್ತಿದ್ದೀನಿ. ಯಾವತ್ತಿನ ದಿನ ಬರುತ್ತೋ ಗೊತ್ತಿಲ್ಲ ತೊಗೊಳೋಕ್ಕೆ. ಫೈನಲಿ ತೊಗೊಂಡಾಗ ನಿಮ್ಮೆಲ್ರಿಗೂ ಹೇಳ್ತೀನಿ. ಊಟ ಮಾಡೋ ಟೈಮ್, ಬನ್ನಿ ಪ್ಲೇಟ್ನ ರೆಡಿ ಮಾಡೋಣ. ಏನೇನು ಮಾಡಿದ್ದೀನಿ ನೋಡೋಣ ಬನ್ನಿ. ಫೈನಲಿ ಊಟಕ್ಕೆ ರೆಡಿ ಮಾಡಿಕೊಂಡೆ. ಉಪ್ಪಿನಕಾಯಿ, ಮಾವಿನ ಮಿಡಿ, ಸೈಡಲ್ಲಿ ಬರ್ಗಾರ, ಊರಿಂದ ಮಾಡಿಸ್ಕೊಂಡ್ಬಂದು ನನ್ನ ಫ್ರೆಂಡ್ ಮನೆಯಲ್ಲಿ. ಇದು ಕಡಲೆಕಾಯಿ ಹುಸ್ಲೆ, ನುಗ್ಗೆಕಾಯಿ ಸೊಪ್ಪು ಮತ್ತು ಈರುಳ್ಳಿ ಊಟಕ್ಕೆ. ಯಾರಿಗೆ? ಅಣ್ಣಂಗ ಹಂಚಿಕಂಗ ಯಾರಿಗೆ ಡಿಸ್ಟರ್ಬ್ ಮಾಡಿಬಿಡಿ, ಹೋಗಿ ರೆಡಿಯನ್ನು. ಹಂಚಿಕಂಗೆ ಮಾತಾಡೋ, ಹಂಚಿಕಂಗೆ ಕಾಲ್ ಮಾಡಿ, ಏನು ಮಾಡ್ತಾಳು ಕೇಳೋಣ. ನಿಮ್ಮ ರಘುಮಮ್ಮ ಏನು ಮಾಡ್ತಿದ್ದಾರೆ ಕೇಳೋ, ಹಂಚಿಕನ ಮಾಡ್ತವ್ರೆ. ಓಕೆ ನೀನೇ ಹೇಳ್ಬಿಡ, ಕಾಫಿ ಕುಡ್ದಾಗ ಕೇಳು. ನೀರು ಆಟಾಡ್ತಾವಳಂತ, ನೀರಲ್ಲಿ ಆಟಾಡ್ಬೇಡ, ಜ್ವರ ಬರುತ್ತೇನು. ಹಾಂ ಬಾಯ್ ಹೇಳು. ಹಾಂ ಓಕೆ ಬಾಯ್ ಹಂಚಿಕಾ ಹೇಳು. ಮತ್ತೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ನಾನು ನಿಮ್ಮ ಧನೇಶ್ ಗೌಡ. ಪ್ರೀತಿ ಸದಾ ಹೀಗೆ ಇರಲಿ. ನಮಸ್ಕಾರ.